ಪುಟ್ಟಿ ಕುತ್ಕೋ. ಬಾ ಪಿಂಕಿ, ನೀನು ಆರಾಮಾಗಿ ಸೋಫಾ ಮೇಲೆ ಕುತ್ಕೋ. ನನಗಂತೂ ಇವತ್ತಿಗೆ ಸಮಾಧಾನ ಸಿಕ್ತಪ್ಪ. ನನ್ನ ಮಗಳಿಗೆ ನ್ಯಾಯ ಸಿಕ್ಕಿರೋದೇ ನನಗೆ ತುಂಬಾ ಸಂತೋಷ. ಬಾ ಪುಟ್ಟ, ಬಾರವ ಪಿಂಕಿ, ಆರಾಮಾಗಿ ಕುತ್ಕೋ ಸೋಫಾ ಮೇಲೆ. ತುಂಬಾ ಹೊತ್ತು ನಿಂತ್ಕೋಬೇಡ, ಮೊದ್ಲೇ ನೀನ್ ಪ್ರೆಗ್ನೆಂಟು. ಜಲ್ಜಜ್ಜಿ ಪಾಪ ಪಿಂಕಿ ಆಂಟಿ ಪ್ರೆಗ್ನೆಂಟು. ಅವ್ರಿಗೆ ತುಂಬಾ ಹಸುವಾಗಿರುತ್ತೆ, ಗಂಟ್ಲು ಒಣಗಿ ದಾಹ ಆಗಿರುತ್ತೆ. ಅವ್ರಿಗೆ ಏನಾದ್ರೂ ಜ್ಯೂಸ್ ಕುಡಿಯಕ್ಕೆ ಮಾಜಾ ಫಾಂಟಾ ಏನಾದ್ರೂ ತಂದು ಕೊಡಿ. ಪಾಪ ಅವ್ರಿಗೆ ಏನಾದ್ರೂ ಕುಡಿಬೇಕು ಅನ್ನಿಸ್ತಿರುತ್ತೆ. ನನಗೆ ಗೊತ್ತು ಚುಪ್ಪಿ ಪುಟ್ಟ, ನಿನಗೆ ಅದನ್ನೆಲ್ಲ ಕುಡಿಬೇಕು ಅನ್ನಿಸ್ತಿದೆ ಅಂತ. ನಾನಂತೂ ಪಿಂಕಿಗೆ ಮಾಜಾ ಫಾಂಟಾ ಸ್ಪ್ರೈಟ್ ಅಂತೆಲ್ಲ ಏನು ಕುಡ್ಸಲ್ಲ. ಅದ್ರಲ್ಲಿ ಬರೀ ಸೋಡಾ ಇರುತ್ತೆ, ಸಕ್ಕರೆ ಹಾಕಿರ್ತಾರೆ. ಅದಕ್ಕೆ ಅಂತದ್ನೆಲ್ಲ ಕೊಡಲ್ಲ. ಏನೇ ಇದ್ರು ಪಿಂಕಿಗೆ ಇವಾಗ ಫ್ರೆಶ್ ಫ್ರೂಟ್ ಜ್ಯೂಸೇ ಮಾಡ್ಕೊಡ್ಬೇಕು. ಹೌದಾ, ಸರಿ, ಹಾಗಾದ್ರೆ ಮ್ಯಾಂಗೋ ಜ್ಯೂಸನ್ನೇ ತಗೋ ಬನ್ನಿ. ಮ್ಯಾಂಗೋ ಜ್ಯೂಸ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಫ್ರೆಶ್ ಮ್ಯಾಂಗೋನ ಚೆನ್ನಾಗಿ ಸಿಪ್ಪೆ ತೆಗೆದು ರುಬ್ಬಿ ಒಳ್ಳೊಳ್ಳೆ ಗ್ಲಾಸ್ಗಳು ಗಾಜಿನ ಲೋಟಕ್ಕೆ ಹಾಕೊಂಡ್ ಬನ್ನಿ. ಪಿಂಕಿ ಆಂಟಿ ಜೊತೆಗೆ ನಾವು ಕೂಡ ಕುಡಿದು ಜಮಾಯಿಸ್ಬಿಡ್ತೀವಿ. ಅಯ್ಯೋ, ಮನೇಲಿ ಮ್ಯಾಂಗೋ ಖಾಲಿ ಆಗಿದೆ, ಹಾಗಾಗಿ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡ್ ಬರಕ್ ಆಗಲ್ಲ. ಅಯ್ಯೋ, ಹೌದಾ, ಸರಿ ಆಯ್ತು. ನಿಮ್ ಮನೇಲಿ ಯಾವ್ಯಾವ ಹಣ್ಣಿದೆ ಅಂತ ಹೇಳಿ, ಯಾವ ಹಣ್ಣಲ್ಲಿ ಯಾವ ತರ ಜ್ಯೂಸ್ ಮಾಡೋದು ಅಂತ ನಾನ್ ಹೇಳ್ಕೊಡ್ತೀನಿ, ನೀವು ಮಾಡ್ಕೊ ಬನ್ನಿ. ಇವಾಗ ಸದ್ಯಕ್ಕೆ ಹಣ್ಣೆಲ್ಲ ಖಾಲಿ ಆಗಿದೆ. ಸಂಜೆ ಪಿಂಕಿ ಅವ್ರ ಅಪ್ಪನ ಹತ್ರ ಹೇಳಿ ಎಲ್ಲಾ ತರ ಹಣ್ಣು ತರಿಸ್ಬಿಟ್ಟು ನಮ್ ಪಿಂಕಿಗೆ ಫ್ರೆಶ್ ಜ್ಯೂಸ್ ಮಾಡ್ಕೊಡ್ಬೇಕು. ಸರಿ ಆಯ್ತು, ಹಂಗಾದ್ರೆ ಫ್ರೆಶ್ ಜ್ಯೂಸ್ ಅನ್ನ ಅವರಿಗೂ ಮಾಡ್ಕೊಡಿ. ಅದ್ರ ಜೊತೆಗೆ ನಮ್ಮನ್ನ ಮರಿಬೇಡಿ, ನನಗೆ ಮತ್ತೆ ಗಿರೀಶನ್ಗೆ, ಆಮೇಲೆ ನನ್ನ ತಮ್ಮ ಲಾವಿಶ್ಗೂ ಕೂಡ ಮಾಡ್ಕೊಡಿ, ಆಯ್ತಾ? ಇವಾಗ ಪಾಪ ಪಿಂಕಿ ಆಂಟಿ ಉತ್ತರ ಕರ್ನಾಟಕದಿಂದ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಅವ್ರಿಗೆ ಎಷ್ಟು ಹೊಟ್ಟೆ ಹಸ್ತಿರುತ್ತೋ ಏನೋ. ಅವ್ರು ಮೊದ್ಲೇ ಪ್ರೆಗ್ನೆಂಟ್, ಅವ್ರಿಗೆ ಏನಾದ್ರೂ ತಿನ್ನಕ್ ಕೊಡ್ಬೇಕು ತಾನೇ. ನೀವು ಸುಮ್ನೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಫಸ್ಟ್ ಹೋಗಿ ಒಳಗಡೆಯಿಂದ ಏನಾದ್ರೂ ರುಚಿಯಾಗಿ ತಿನ್ನಕ್ ತಗೋ ಬನ್ನಿ. ನಮ್ಮನ್ನು ಮಾತ್ರ ಮರಿಬೇಡಿ, ಆಯ್ತಾ? ನಾವು ಕೂಡ ತುಂಬಾ ಸುಸ್ತಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ಹಸ್ವಾಗ್ತಿದ್ಯೇನೆ? ಏನಾದ್ರೂ ತಿನ್ಬೇಕು ಅನ್ನಿಸ್ತಿದ್ರೆ ನನಗೆ ಸಂಕೋಚ ಮಾಡ್ಕೊಳ್ದಲೆ ಹೇಳೆ, ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ನಾನು ನಿನಗೆ. ಅಯ್ಯೋ ಜಲ್ಜಜ್ಜಿ, ಪಿಂಕಿ ಆಂಟಿ ಸ್ವಲ್ಪ ನಾಚಿಕೆ ಸ್ವಭಾವದವರು. ಅವ್ರಿಗೆ ಎಲ್ಲಿ ಬಾಯ್ ಬಿಟ್ಟು ಹೇಳಕ್ ಬರುತ್ತೆ? ಅವ್ರು ತುಂಬಾ ಸಂಕೋಚ ಮಾಡ್ಕೊಂತಾರೆ ಹೇಳಕ್ಕೆ. ನಾನು ಹೇಳ್ತಿಲ್ವಾ, ಅವ್ರಿಗೆ ಏನಾದ್ರೂ ಸ್ವೀಟ್ ತಿನ್ನಂಗ ಆಸೆ ಆಗಿರುತ್ತೆ, ಸ್ವೀಟ್ ಖಾರ ಏನಾದ್ರೂ ಮಾಡ್ಕೊಂಡ್ ಬನ್ನಿ. ಏನಾದ್ರೂ ಬಜ್ಜಿ ಪಕೋಡ ಈ ತರ ಎಲ್ಲ ಮಾಡಿ, ಆಯ್ತಾ? ಏನಾದ್ರೂ ಜಲೇಬಿ ಮಾಡ್ಕೊಡಿ, ಅವ್ರಿಗೆ ಇಷ್ಟ ಆಗುತ್ತೆ. ನನಗೂ ಕೂಡ ಜಲೇಬಿ ಇಷ್ಟ. ನನಗೂ ಕೂಡ ಜಲೇಬಿ ಇಷ್ಟ. ತಲೆಹರಟೆಗಳ, ನೀವಿಬ್ರು ಸುಮ್ನೆ ನಿಂತ್ಕೊಳ್ಳಿ. ಪಿಂಕಿ ಇವಾಗ ಪ್ರೆಗ್ನೆಂಟು, ಅವಳು ನಿಮಗೇನು ಆಸೆ ಆಗ್ತಿದೆ ಅದನ್ನ ತಿನ್ಬಾರ್ದು. ಇವಾಗ ಪ್ರೆಗ್ನೆಂಟು ಆರೋಗ್ಯವಾಗಿರೋದನ್ನೇ ತಿನ್ಬೇಕು. ಎಣ್ಣೆಗೆ ಹಾಕಿ ಕರ್ದಿರೋದ್ನೆಲ್ಲ ತಿನ್ಬಾರ್ದು. ಅತಿಯಾಗಿ ಸ್ವೀಟ್ ತಿಂಡಿನೂ ತಿನ್ಬಾರ್ದು. ಬಜ್ಜಿ ಬೋಂಡ ಎಣ್ಣೆಲಿ ಕರ್ದಿರೋ ಪದಾರ್ಥ, ಹಾಗಾಗಿ ಅದನ್ನು ತಿನ್ಬಾರ್ದು. ಏನಾದ್ರೂ ಆರೋಗ್ಯವಾಗಿರೋದನ್ನ ಮಾತ್ರ ತಿನ್ಬೇಕು, ಗೊತ್ತಾಯ್ತಾ? ಅಯ್ಯೋ ಗಿರೀಶ, ಇವಾಗ ಹಂಗಾದ್ರೆ ನಿಮ್ಮ ಅಜ್ಜಿ ನಮಗೆ ಬಜ್ಜಿ ಪಕೋಡ ಜಿಲೇಬಿ ಇದೇನು ಮಾಡ್ಕೊಡಲ್ಲ. ಏನು ಮಾಡೋದು? ಇನ್ನೇನ್ ಮಾಡೋದು? ಅದೇ ಅನ್ನ ಸಾರು ತಿನ್ನೋದು. ನಮ್ ಸುಬ್ಬಿ ಅಜ್ಜಿ ಮನೇಲೂ ಅದೇ ಕತೆ. ಅನ್ನ ಸಾರು, ಮೊಳಕೆ ಹುಳ್ಳಿಕಾಳು ಸಾರು, ತರಕಾರಿ ಸಾರು, ಅದು ಇದು ಅದೇ ಊಟ ತಿಂದು ಬೇಜಾರಾಗ್ಬಿಟ್ಟಿದೆ. ನಮ್ ಸುಬ್ಬಿ ಅಜ್ಜಿಗೆ ಎಷ್ಟು ಹೇಳ್ತೀನಿ, ಏನಾದ್ರೂ ಬಜ್ಜಿ ಪಕೋಡ ತಿಂಡಿ, ಮ್ಯಾಗಿ ನೂಡಲ್ಸು, ಜಿಲೇಬಿ ಇಂಥದ್ನೆಲ್ಲ ಮಾಡ್ಕೊಡು ಅಜ್ಜಿ, ರುಚಿಯಾಗಿರೋದು, ಬಾಯಿಗೊಳ್ಳೆ ರುಚಿ ಕೊಡೋದು ಅಂತ ಹೇಳಿದ್ರೆ ಸುಮ್ನಿರ ಮಕ್ಳ ಯಾರು ಮಾಡ್ತಾರೆ? ಸುಮ್ನಿರ ಮಕ್ಳ ಕೆಲಸ ಕಷ್ಟ ಅಂತ ಹೇಳ್ಬಿಟ್ಟು ಅಜ್ಜಿ ಏನು ವೆರೈಟಿ ಮಾಡ್ಕೊಡಲ್ಲ. ಇಲ್ಲಿ ಪಿಂಕಿ ಆಂಟಿ ಮನೆಗೆ ಬಂದ್ರೆ ಇವ್ರು ಪ್ರೆಗ್ನೆಂಟು, ಆಸೆ ಪಡ್ತಾರೆ ಅಂತ ವೆರೈಟಿ ಮಾಡ್ಕೊಡ್ತಾರೆ ಅಂತ ನಾನು ಖುಷಿಯಿಂದ ಬಂದ್ರೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು, ಹಣ್ಣಿಲ್ಲ ಅಂತೆಲ್ಲ ಕಾರಣ ಹೇಳ್ತಿದ್ದಾರೆ ಇವರು. ಅಯ್ಯೋ, ನಂದಿದೇ ಕತೆ ಆಗೋಯ್ತು, ಬರೀ ಅನ್ನ ಸಾರು ತಿನ್ನೋದು. ಆ ಶಾಂತಜ್ಜಿ ಮನೇಲೆ ಸಕ್ಕತ್ತಾಗಿತ್ತು. ಅಲ್ಲೇ ಗಿರ್ಮಿಟ್ಟು ಸಿಕ್ತಿತ್ತು. ಕಡಿಮೆ ರೇಟಿಗೆ ಗಿರ್ಮಿಟ್ ತಗೊಂಡು ಸಕ್ಕತ್ ಎಂಜಾಯ್ ಮಾಡಿದ್ವಿ. ಮನೆಗೆ ಬಂದ್ರೆ ಬದನೆಕಾಯಿ ಎಣ್ಗಾಯಿ ಅಂತೆ, ಆಮೇಲೆ ಜೋಳದ ರೊಟ್ಟಿ ಅಂತೆ, ಜವಾರ್ ರೊಟ್ಟಿ ಅಂತೆ, ಅದಕ್ಕೊಳೆ ತರಂತರ ಹೆಸರು ಕಾಳು ಪಲ್ಯ, ಎಂತ ಅಂತಾರೆ ಕಾಯಿ ಪಲ್ಯ, ಆಮೇಲೆ ಹುಳ್ಳಿಕಾಳು ಪಲ್ಯ, ಆಮೇಲೆ ಎಲ್ಲ ತರ ಬೀನ್ಸ್ ಪಲ್ಯ, ಎಲ್ಲ ವೆರೈಟಿ ಪಲ್ಯಗಳನ್ನು ಮಾಡಿದ್ರು. ಎಷ್ಟು ಎಂಜಾಯ್ ಮಾಡಿದೆ. ಇವಾಗ ಇನ್ನೇನ್ ಗತಿನೋ ಏನೋ, ಅಲ್ಲಿಂದ ವಾಪಸ್ ಬಂದಾಯ್ತು. ಮಾಮೂಲಿ ಅನ್ನ ಸಾರೇ ಗತಿ ನಂಗೆ. ಚುಪ್ಪಿ, ಏನ್ ತಲೆಹರಟೆ ತರ ಮಾಡ್ತಿದ್ಯಾ ನೀನಂತೂ? ಸುಮ್ಮನೆ ನಿಂತ್ಕೊಳ್ಳೆ. ನಾವಿವಾಗ ಬಂದಿರೋದು ನೆಂಟ್ರು ಮನೆಗೆ, ನಮ್ಮ ಮನೆಗಲ್ಲ. ಅವ್ರು ಏನ್ ಕೊಡ್ತಾರೆ ಅದನ್ನ ತಿಂದು ಬಾಯಿ ಮುಚ್ಕೊಂಡು ಇಲ್ಲಿ ಇರ್ಬೇಕು. ತಲೆಹರಟೆ ಎಲ್ಲ ಮಾಡಿದ್ರೆ ತಲೆಗೆ 4 ಚಚ್ಬಿಡ್ತೀನಿ, ನೋಡ್ತಿರು. ಸರಿ ಅಮ್ಮ. ಅಪ್ಪ ಅಮ್ಮ, ನನಗಂತೂ ಸುಸ್ತಾಯ್ತು ಕಣೆ ಅಮ್ಮ. ಏನಾದ್ರೂ ಒಂದು ಸ್ವಲ್ಪ ತಿನ್ನಕ್ಕೆ ಕೊಡೆ ಅಮ್ಮ. ಓ, ಹಶು ಆಯ್ತೇನೆ ಪಿಂಕಿ? ಪಾಪ, ಹೊಟ್ಟೆಲಿರೋ ಮಗುಗೂ ಹಶುವಾಗುತ್ತೆ. ಅದಕ್ಕೂ ಕೂಡ ಒಳ್ಳೆ ಆರೋಗ್ಯವಾಗಿರೋ ಊಟ ಬೇಕಲ್ವಾ? ಹಾಗಾಗಿ ಇರು, 1 ನಿಮಿಷಕ್ಕೆ ಏನಾದ್ರೂ ಒಳಗಡೆ ಹೋಗಿ ಆರೋಗ್ಯವಿರೋ ಅಡ್ಗೆನ ರೆಡಿ ಮಾಡ್ಕೊಂಡ್ ಬರ್ತೀನಿ. ಗಿರೀಶ, ನಿಮ್ಮ ಅಜ್ಜಿ ಏನ್ ರೆಡಿ ಮಾಡ್ಕೊಂಡ್ ಬರ್ತಾರೋ? ಏನಾದ್ರೂ ಸ್ವೀಟ್ ಆಗಿರೋದ್ ತಗೋ ಬಂದ್ರೆ ಚೆನ್ನಾಗಿ ತಿನ್ಬಿಡೋಣ, ಆಯ್ತಾ? ಹೌದು, ನನಗೂ ಹಸ್ವಾಗ್ತಿದೆ. ಏನಾದ್ರೂ
ತಗೋ ಆರಾಮಾಗಿ ಕುತ್ಕೊಂಡು ಒಂದೊಂದೇ ಒಂದೊಂದೇ ಡ್ರೈ ಫ್ರೂಟ್ಸ್ ಲಡ್ಡುನ ಸಮಾಧಾನದಲ್ಲಿ ಕುತ್ಕೋ ತಿನ್ನಪ್ಪ. ತುಂಬಾ ಥ್ಯಾಂಕ್ಸ್ ಕಣೆ ಅಮ್ಮ, ನನಗೆ ಏನು ಇಷ್ಟನೋ ಅದನ್ನೇ ಮಾಡಿದ್ಯಾ, ನನ್ನಂತೂ ಇದು ತುಂಬಾ ಇಷ್ಟ ಆಗುತ್ತೆ, ಕೊಡು ತಿಂತೀನಿ. ತಿಂತಾ ಇರು, ನಾನು ನಿನ್ಗೋಸ್ಕರ ಒಂದು ಲೋಟ ಹಾಲು ತಗೋ ಬರ್ತೀನಿ. ಅಮ್ಮ ನನಗೂ ಕೊಡೆ ಅಮ್ಮ. ಪಿಂಕಿ ಆಂಟಿ ನನಗೂ ಕೊಡಿ. ನಂಗೂ ಬೇಕು. ತಗೊಳ್ಳಿ, ಎಲ್ಲರೂ ಒಂದೊಂದು ಲಡ್ಡು ತಗೊಳ್ಳಿ. ನಂಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ. ಗಿರೀಶ ಬಿಡು, ನಾನು ದೊಡ್ಡ ಲಡ್ಡು ಇಟ್ಕೊಂಡಿದ್ದೀನಿ, ಇದು ನಂದು, ಕಿತ್ಕೋಬೇಡ. ಇದು ನಮ್ಮ ಅಜ್ಜಿ ಮಾಡಿರೋದು, ದೊಡ್ಡ ಲಡ್ಡು ನನಗೆ ಸೇರ್ಬೇಕು, ಬಿಡೆ, ದೊಡ್ಡ ಲಡ್ಡು ನನಗೆ ಬೇಕು. ಅಯ್ಯೋ ದೇವಿ, ಯಾಕ್ರು ಹಿಂಗ್ ಲಡ್ಡುಗೋಸ್ಕರ ಜಗಳ ಆಡ್ತೀರಾ, ಬಿಡ್ರು. ಆ ಪಿಂಕಿ ಆಂಟಿಗೋಸ್ಕರ ಅವ್ರ ಅಮ್ಮ ಪ್ರೀತಿಯಿಂದ ಮಾಡಿರೋದು, ಅವ್ರು ಪ್ರೆಗ್ನೆಂಟ್ ಅಂತ. ಯಾಕೆ ಹಿಂಗ್ ಕಿತ್ತಾಡ್ತೀರಾ, ಬಿಡಿ ಬಿಡಿ. ಇಲ್ಲ ಅಮ್ಮ ಬಿಡಲ್ಲ, ಪಿಂಕಿ ಆಂಟಿನೇ ಹೇಳಿದಾರೆ ಒಂದೊಂದು ತಗೊಳ್ಳಿ ಅಂತ. ನಾನು ದೊಡ್ಡದು ತಗೋತಾ ಇದ್ದೀನಿ, ಅದಕ್ಕೆ ಇವನು ಕಿತ್ಕೊಂತಿದ್ದಾನೆ. ಇಲ್ಲ ಇಲ್ಲ, ನನಗೆ ದೊಡ್ಡದು ಬೇಕು, ಬಿಡು. ಅಯ್ಯೋ ದೇವ್ರೆ, ಏನಿದು ನೀವಿಬ್ರು ಈ ತರ ನಾಯಿಗಳ ತರ ಕಿತ್ತಾಡ್ತಿದ್ದೀರಲ್ಲ, ಬಿಡಿ ಇಬ್ರುನು. ಅಜ್ಜಿ ನನಗೆ ದೊಡ್ಡ ಲಡ್ಡು ಬೇಕು ಅಂತ ನಾನು ಕೇಳಿದ್ರೆ ನನ್ನ ಕೈಯಿಂದ ದೊಡ್ಡ ಲಡ್ಡು ಕಿತ್ಕೊಳ್ಳೋಕೆ ಬರ್ತಿದ್ದಾಳೆ ನೋಡಜ್ಜಿ. ಅಯ್ಯೋ ನಿಮ್ಮ, ಸಾಕು ನಿಲ್ಸಿ ನಿಮ್ ಜಗಳನ. ನಾನು ನಿಮ್ಗಳಿಗೋಸ್ಕರ ಲಡ್ಡು ಕೊಟ್ಟೇ ಇಲ್ಲ, ಅದನ್ನ ನಾನು ಕೊಟ್ಟಿದ್ದು ಪಿಂಕಿಗೋಸ್ಕರ. ನಿಮ್ಗಳಿಗೋಸ್ಕರನೂ ಇದೆ, ತಗೋಬರೋವರೆಗೂ ಸ್ವಲ್ಪ ವೇಟ್ ಮಾಡಿ. ಯಾಕೆ ಹಿಂಗ್ ಕಿತ್ತಾಡ್ತೀರಾ? ಇನ್ನು ಒಳಗಡೆ ತುಂಬಾ ಲಡ್ಡು ಮಾಡಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ ಪಿಂಕಿಗೋಸ್ಕರ, ಅದರಲ್ಲಿ ನಿಮ್ಗಳಿಗೋಸ್ಕರನೂ ಕೊಡ್ತೀನಿ. ಇವಾಗ ಪಿಂಕಿಗೆ ಹೊಟ್ಟೆ ಹಸಿತಿದೆ, ಅವಳು ಪ್ರೆಗ್ನೆಂಟು. ಫಸ್ಟ್ ಅವಳು ತಿನ್ಲಿ, ಆಮೇಲೆ ನೀವೆಲ್ಲ ಕೈಕಾಲು ತೊಳ್ಕೊಂಡ್ಮೇಲೆ ನಿಮ್ಗೂ ಕೂಡ ಕೊಡ್ತೀನಿ, ಆಯ್ತಾ? ನಮಗ್ ಬೇರೆ ಕೊಡ್ತೀರಾ? ಸರಿ ಆಯ್ತು, ಇದನ್ನ ಪಿಂಕಿ ಆಂಟಿ ತಿನ್ಲಿ. ಸರಿ ಆಯ್ತು, ಒಳಗಡೆ ಹೋಗಿ ಇಸ್ಕೊಂಡು ತಿನ್ನಿ. ಪಿಂಕಿ, ನಿನ್ಗೋಸ್ಕರ ನಾನು ಬರೀ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಲ್ಲ, ಪುರಿ ಉಂಡೆ, ಕಡಲೆ ಮಿಠಾಯಿ, ಎಲ್ಲ ತರ ಸ್ವೀಟ್ ಉಂಡೆನೂ ಮಾಡಿಟ್ಟಿದ್ದೀನಿ. ಆಮೇಲೆ ನಿನ್ಗೋಸ್ಕರ ತಂದೂರಿ ಚಿಕನ್ ಮಾಡ್ಕೊಡ್ತೀನಿ, ಆಮೇಲೆ ಕೈಮಾ ಉಂಡೆ ಮಾಡ್ಕೊಡ್ತೀನಿ. ಇವತ್ತು ಚೆನ್ನಾಗಿ ಎಲ್ಲರೂ ಊಟ ಮಾಡ್ಬೋದು, ಆಯ್ತಾ? ಹಬ್ಬ ಸದ್ಯ ಏನೋ ತರಕಾರಿ ಸಾರು ಊಟ ಕೊಡ್ತಾರೆ ಅಂತ ಅನ್ಕೋಬಿಟ್ಟಿದ್ದೆ. ಪಿಂಕಿ ಆಂಟಿ ಪ್ರೆಗ್ನೆಂಟ್ ಇರೋದ್ರಿಂದ ನಮಿಗೂ ಒಳ್ಳೆ ಊಟ ಸಿಗುತ್ತೆ. ಇನ್ಮೇಲೆ ಒಳ್ಳೆ ಡ್ರೈ ಫ್ರೂಟ್ಸ್ ಉಂಡೆ ತಿನ್ಕೊಂಡು, ಪುರಿ ಉಂಡೆ ತಿನ್ಕೊಂಡು, ಕಡಲೆ ಮಿಠಾಯಿ ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ಕೈಮಾ ಉಂಡೆ ಸಾರು, ಚಿಕನ್ ತಂದೂರಿ. ಓ, ನಮ್ಮ ಅಮ್ಮಂಗೂ ಇನ್ನೊಂದ್ಸಲ ಪ್ರೆಗ್ನೆಂಟ್ ಆಗು ಅಂತ ಹೇಳ್ಬೇಕು. ಅವಾಗ ನಮ್ಮ ಸುಬ್ಬಿ ಅಜ್ಜಿ ಕೂಡ ನಮ್ಮ ಅಮ್ಮಂಗೆ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡುತ್ತೆ. ಅವಾಗ ನಮಿಗೂ ಒಳ್ಳೆ ಚಾನ್ಸ್ ಹೊಡೆದ್ಬಿಡುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಪಿಂಕಿ ಆಂಟಿ ಮನೆಯಿಂದ ಸದ್ದಿಕ್ಕಂತೂ ಹೊರಡಲ್ಲ. ಇಲ್ಲೇ ಇದ್ರೆ ಒಳ್ಳೊಳ್ಳೆ ಊಟ, ಒಳ್ಳೊಳ್ಳೆ ಸ್ವೀಟ್, ಒಳ್ಳೊಳ್ಳೆ ತಿಂಡಿ ಸಿಗುತ್ತೆ, ಆರೋಗ್ಯವಾಗೂ ಇರುತ್ತೆ, ಬಾಯಿಗೆ ರುಚಿಯಾಗೂ ಇರುತ್ತೆ. ಹಂಗಾಗಿ ನಾನು ಇಲ್ಲೇ ಇದ್ಬಿಡ್ತೀನಿ. ತಲೆಹಟೆ, ಏನಿ ನೀನು ಗೊಣ ಗೊಣ ಅಂತ ಹೇಳ್ತಾ ನಗ್ತಿದೀಯಾ? ನಡಿ ಒಳಗಡೆ, ಗೊಣಗಿದ್ ಸಾಕು, ಹೋಗೊಳಗಡೆ ಕೈಕಾಲು ಮುಖ ತೊಳ್ಕೊ. ಆಂಟಿ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಎಲ್ಲರೂ ತಿನ್ಕೊಂಡು ಆರಾಮಾಗಿ ಕೂತಿರೋಣ. ಪಾಪ ಲಮ್ಮ, ತಮ್ಮಣಿ, ಆಮೇಲೆ ಶಮಂತ್ ಅವರೆಲ್ಲ ಏನ್ ತೊಂದರೆಯಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಫೋನ್ ಮಾಡಿ ವಿಚಾರಿಸ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮಮ್ಮ ನನಗೋಸ್ಕರ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದಾಳೆ, ಪುರಿ ಉಂಡೆ ಮಾಡಿದಾಳಂತೆ, ಕಡಲೆ ಮಿಠಾಯಿ ಮಾಡಿದಾಳಂತೆ. ಅದನ್ನೆಲ್ಲ ಚೆನ್ನಾಗಿ ತಿನ್ಬಿಡ್ತೀನಿ ಫ್ರೆಂಡ್ಸ್. ಸರಿ ಆಯ್ತು, ಹಾಗಾದ್ರೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬೆಲ್ ಬಟನ್ನ ಒತ್ತಿ, ನೆಕ್ಸ್ಟ್ ವಿಡಿಯೋ ಬಂದಿದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಚುಪ್ಪಿಸ್ ಕಾರ್ಟೂನ್ಗೆ